100 ಕಾನೂನುಗಳು, 100 ಅಭಿಮತಗಳು, ಇವುಗಳ 3 ಸಂಪುಟಗಳ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿಯವರ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರ, ನಿವೃತ್ತ ನ್ಯಾಯಮೂರ್ತಿ ಶ್ರೀ ಅಶೋಕ್ ಬಿ. ಇಂಚಿಗೇರಿಯವರ, ಜಿ. ಶ್ರೀಧರ್ ಸಂಸದೀಯ ವ್ಯವಹಾರಗಳ ಕಾರ್ಯದರ್ಶಿಗಳು, ಜಿ. ಶ್ರೀಧರ್ ಅವರ, ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ನಿರ್ದೇಶಕರಾದಂಥ ಪ್ರೊಫೆಸರ್ ಸಿ.ಎಸ್. ಪಾಟೀಲ್ ಅವರ, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಸಂಶೋಧನೆ ಮುಖ್ಯಸ್ಥರಾದಂಥ ಡಾಕ್ಟರ್ ರೇವಯ್ಯ ಒಡೆಯರ್ ಅವರ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಬಸವರಾಜ್ ಹೊರಟ್ಟಿಯವರು ಮತ್ತು ಎಚ್.ಕೆ. ಪಾಟೀಲ್ ಅನೇಕ ವಿಚಾರಗಳನ್ನು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ನೂರು ಕಾನೂನು ಮತ್ತು 100 ಅಭಿಮತಗಳು 3 ಸಂಪುಟಗಳ ಲೋಕಾರ್ಪಣೆಯನ್ನು ಕೂಡ ಬಹಳ ಸಂತೋಷದಿಂದ ಮಾಡಿದ್ದೇನೆ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಜನತೆಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು, ಅವುಗಳನ್ನು ಈಡೇರಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ದಿಕ್ಕಿನಲ್ಲಿ ಕಳೆದ 2 ವರ್ಷಗಳಲ್ಲಿ ಎಚ್.ಕೆ. ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಸುಮಾರು 100 ಕಾನೂನುಗಳನ್ನು ಮಾಡಿ ಅದಕ್ಕೆ ವಿದ್ವಾಂಸರಿಂದ ಅಭಿಮತವನ್ನು ಕೂಡ ಪಡ್ಕೊಂಡಿದ್ದೀವಿ. ಅದು ಬಹಳ ಮುಖ್ಯ. ಕಾನೂನು ಮಾಡೋದು ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೋಸ್ಕರ. ಅವು ಜನಪರವಾಗಿ ಇದ್ದಾವ ಇಲ್ಲವಾ ಅಂತಕ್ಕಂಥ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಪರಿಣಿತ ವಿದ್ವಾಂಸರಿಂದ ಅಭಿಮತವನ್ನು ಸಂಗ್ರಹ ಮಾಡಿದೆ. ಎಚ್.ಕೆ. ಪಾಟೀಲ್ರು
ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದರೆ ನಾವು ಮಾಡಿದಂಥ ಕಾನೂನುಗಳು ಜನಪರವಾಗಿರಬೇಕು, ಸಮಾಜದ ಬದಲಾವಣೆಗೆ ಪೂರಕವಾಗಿರಬೇಕು ಮತ್ತು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕಾನೂನುಗಳು ಕೆಲಸ ಮಾಡಬೇಕು. ಮತ್ತು ಅವು ಜಾರಿ ಇಲ್ಲವೋ ಅಂತಕ್ಕಂಥದ್ದು ನೋಡ್ಕೋಬೇಕಾಗ್ತದೆ. ಜಾರಿ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ಈಗ ನಾವು ಒಂದು ಕಾನೂನು ಮಾಡೋದು ಹಿಂದಿನ ಸಾರಿ ಹಿಂದೆ ಮುಖ್ಯಮಂತ್ರಿ ಆಗಿರೋ ನಮ್ಮ ಸರ್ಕಾರ ಇದ್ದಾಗ ಕಾನೂನು ಮಾಡೋದು, ಈ ಮೌಢ್ಯಗಳ ಪ್ರತಿಬಂಧಕಾಜ್ಞೆ ಕಾನೂನನ್ನು ಮಾಡೋದು. ಮೌಢ್ಯಗಳು, ಕಂದಾಚಾರಗಳು, ಮೂಢನಂಬಿಕೆಗಳು ಇವುಗಳನ್ನು ತೆಗೆದಾಕಬೇಕು, ಸಮಾಜದಲ್ಲಿ ವೈಚಾರಿಕತೆಯನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡೋದು. ಆದರೆ ಆ ಕಾನೂನುಗಳು ಪರಿಣಾಮಕಾರಿಯಾಗಿ ಜಾರಿ ಆಗಲಿಲ್ಲ ಅಂತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಯಾರಿಗೆ ಕಾನೂನಿನ ತಿಳುವಳಿಕೆ ಇರಬೇಕು, ಯಾರಿಗೆ ಈ ಸಮಾಜದಲ್ಲಿ ಕಾನೂನುಗಳ ಅರಿವು ಇನ್ನೊಬ್ಬರಿಗೆ ತಿಳಿಸಬೇಕು, ಅಂಥವರೇ ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ವಿದ್ಯಾವಂತರು ಕೂಡ ಮಾಡ್ತಾರೆ. ನಾನು ಭಾಳ ಸಾರಿ ನೋಡಿದ್ದೀನಿ, ನೀನು ಯಾಕಪ್ಪ ಈ ಥರ ಹೊಟ್ಟೆಗಿಟ್ಟಿಲ್ದೇನೆ, ಬಟ್ಟೆ ಇಲ್ಲದೇನೆ, ಅನಕ್ಷರಸ್ಥನಾಗಿ, ಸೂರಿಲ್ದೇನೆ ಇದೆಯಾ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ, ಪಾಪದ ಫಲ ನಾನು ಈ ಜನ್ಮದಲ್ಲಿ ಹಿಂಗೆ ಬಿಟ್ಬಿಟ್ಟಿದ್ದೀನಿ. ನಾನು ಇದು ನನಗೇನು ಗೊತ್ತಿಲ್ಲ. ನನಗೆ ಮೂಢನಂಬಿಕೆನ, ನನ್ನ ಪ್ರಕಾರ ಮೂಢನಂಬಿಕೆ ಇದು, ಮೌಢ್ಯ. ಆದರೆ ವಿದ್ಯಾವಂತರು ಇದನ್ನೆಲ್ಲ ಪಾಲನೆ ಮಾಡ್ತಾರೆ. ಆಮೇಲೆ ನಮ್ಮ ಸಂವಿಧಾನ ಏನು ಹೇಳ್ತದೆ, ಜಾತಿ ವ್ಯವಸ್ಥೆ ಹೋಗಬೇಕು, ವರ್ಗ ವ್ಯವಸ್ಥೆ ಹೋಗಬೇಕು, ಎಲ್ಲರೂ ಮುಖ್ಯವಾಗಿ ನಿಮಗೆ ಬರಬೇಕು, ಸಮ ಸಮಾಜ ನಿರ್ಮಾಣ ಆಗಬೇಕು, ಇನ್ನೊಂದು ಧರ್ಮದ ಸಹಿಷ್ಣುತೆ ಬೆಳೆಸ್ಕೊಳ್ತಕ್ಕಂಥದ್ದು ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತಾರೆ. ಇದಕ್ಕೆ ವಿರುದ್ಧವಾಗಿ ಮಾಡೋದು ಎಲ್ಲ. ಭಾಳ ಜನ, ಎಲ್ಲರೂ ಅಲ್ಲ, ಕೆಲವರು ಇದಕ್ಕೆ ವಿರುದ್ಧವಾಗಿ ಮಾಡ್ತಾರೆ. ಮತ್ತು ನಾವು ಕಾನೂನು ಮಾಡಿ ಏನು ಪ್ರಯೋಜನ? ಈಗ ಸಹಿಷ್ಣುತೆ, ಸಹಬಾಳ್ವೆ, ಸಹಿಷ್ಣುತೆ, ಸಹಬಾಳ್ವೆ, ಇದು ನಮ್ಮ ಸಂವಿಧಾನದ ಮೂಲ ತತ್ವ. ಆ ಸಹಿಷ್ಣುತೆ ಇಲ್ಲವೇ ಇಲ್ಲ. ವಿದ್ಯಾವಂತರು, ಡಾಕ್ಟರೇಟ್ ಪಡ್ಕೊಂಡಿರತಕ್ಕಂಥವ್ರು, ಅವರು ಪಾಲನೆ ಮಾಡ್ತಾರೆ. ಸಹಿಷ್ಣುತೆಯೂ ಇಲ್ಲ, ಸಹಬಾಳ್ವೆನೂ ಇಲ್ಲ. ಅವರೇ ಜನರಿಗೆ ಹೇಳ್ತಕ್ಕಂಥದ್ದು, ದ್ವೇಷ ಹುಟ್ಟಾಗ್ತಕ್ಕಂಥ ಮಾತುಗಳನ್ನು ಆಡೋದು, ಸಮಾಜದಲ್ಲಿ ಸಮಾಜವನ್ನು ಒಡಿತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು. ಇವು ಬಿಡದೆ ಹೋದರೆ ಎಷ್ಟೇ ಕಾನೂನುಗಳು ಎಷ್ಟೇ ಮಾಡಿದ್ರು ಕೂಡ ಪ್ರಯೋಜನ ಆಗಲ್ಲ. ಸಮಾಜದಲ್ಲಿ ಬದಲಾವಣೆ ಮಾಡಬೇಕಲ್ಲಪ್ಪ. ಬಸವಣ್ಣ ಯಾವ ಕಾಲದಲ್ಲಿ ಹೇಳಿದ್ದು ಜಾತಿ ಹೋಗ್ಬೇಕು ಅಂತ? ಯಾವ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.